ಆಗುವುದಿಲ್ಲ. ನನ್ನ ಸಂತೋಷ, ನನ್ನ ಸಮಾಧಾನ ಇದೆಲ್ಲವನ್ನು ಹಾಳು ಮಾಡಿದವರು ಈ ಋಷಿಮುನಿಗಳು. ಏನು ಮಾಡೋಣ? ಒಂದು ಕಾಲದಲ್ಲಿ ಬಹಳ ಸಂತೋಷದಿಂದ ಕಾಲ ಕಳೀತಾ ಇದ್ದೆ ನಾನು. ನನ್ನ ಗಂಡನಂತಹ ಸುಂದರ ಜೊತೆಗೆ, ತಾಟಕಿ ನಾಮಗಳಾದಂತಹ ನಾನು ನನ್ನ ಗಂಡನ ಜೊತೆಗೆ ಈ ವನದಲ್ಲಿ ವಿಹರಿಸುತ್ತಾ ಕಾಲವನ್ನು ಕಳೀತಾ ಇದ್ರೆ ಅಗಸ್ತ್ಯನಿಗೆ, ಆ ಡೊಳ್ಳು ಹೊಟ್ಟೆ ಅಗಸ್ತ್ಯ ಇದ್ದಾನಲ್ಲ, ಅವನಿಗೆ ಅದನ್ನು ನೋಡಿ ಸಹಿಸುವುದಕ್ಕಾಗಲಿಲ್ಲ. ಅವ ಶಾಪ ಕೊಟ್ಟು ನನ್ನ ಗಂಡನಿಗೆ ಸತ್ಯ ಎಂಬ ಹಾಗೆ ವಿರಹ ವೇದನೆ ಸಹಿಸುವುದಕ್ಕಾಗದೆ ಆ ಋಷಿಯನ್ನು ನುಂಗುತ್ತೇನೆ ತಾನು ಹೊರಟದ್ದೊಮ್ಮೆ. ಅವಾಗ ನನ್ನ ರಕ್ಕಸಿ ಆಗುತ್ತೆ ಹೇಳಿದವ, ಕೆಟ್ಟವ. ಹಾಗಾಗಿ ಋಷಿಮುನಿಗಳನ್ನು ಕಂಡ್ರೆ ಆಗುವುದಿಲ್ಲ ನನಗೆ. ನಾನು ಅವರನ್ನು ಕಾಣುವಾಗ ಬೊಬ್ಬೆ ಹಾಕುವುದು. ನನ್ನ ಆರ್ಭಟಗೆ ಹೆದರಿ ಅವರು ಓಡುತ್ತಿರುವುದನ್ನು ನೋಡುವಾಗ ಎಷ್ಟು ಸಂತೋಷ ಆಗುತ್ತಾ ಇದೆ ಬಲ್ಲಿರ. ಈ ವನವನ್ನು ಪ್ರವೇಶ ಮಾಡುವಾಗ ಇದು ಕಲುಷಕಾಂತಾರ ಅಂತ ಹೆಸರನ್ನು ಪಡೆದಿತ್ತು. ತಾಟಕಿಯಾದಂತಹ ನಾನು ವಾಸ ಮಾಡೋದಕ್ಕೆ ತೊಡಗಿದ ಮೇಲೆ ಇದಕ್ಕೆ ತಾಟಕಾವರ ಅಂತ ಹೆಸರು. ಹೇಗೆ ನಾನು ಇದ್ದ ಕಾಲ ಈ ಕ್ಷೇತ್ರಕ್ಕೆ ಹೆಸರು ಬಂತು. ಮಕ್ಕಳಾದಂತಹ ಮಾರೀಚ ಸುಬಾಹುವಿನ ಜೊತೆಗೆ ಸಂತೋಷವಾಗಿ ಕಾಲವನ್ನು ಕಳೀತಾ ಇದ್ದೇನೆ. ಈಗ ಹೊರಟದ್ದು ಹಾಗೆ ಹೊರಟು ಮುಂದೆ ಮುಂದೆ ಬಂದ್ರೆ ಏನದು 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 ಒಂದು ಪರಿಮಳ. ಒಂದು ಹೊಸ ಪರಿಮಳ. ಈ ಕಾಡಿನಲ್ಲಿರುವಂತಹ ಋಷಿಮುನಿಗಳ ಪರಿಮಳವಲ್ಲ. ಇವರೆಲ್ಲ ಮಾಂಸ ಇಲ್ಲದೆ ಮೈಯೆಲ್ಲ ಸುಕ್ಕುಗಟ್ಟಿ ಹೋದವರು. ನಾನು ತಿನ್ನುವುದಕ್ಕೆ ಹೊರಟ್ರೆ ಏನು ರುಚಿ ಇಲ್ಲ, ಸಪ್ಪೆ ಸಪ್ಪೆ. ಆದ್ರೆ ಯಾರೋ ಬರುತ್ತಿರುವಂತಹ ಸೂಚನೆ ನನ್ನ ನಾಸಿಕಕ್ಕೆ ವಾಸನೆ ಬದೀತಲ್ಲ. ಯಾರೋ ಹೊಸ ಮಾನವರ ಆಗಮನವಾಗಿದೆ ಎಂಬುದಕ್ಕೂ ಸ್ಪಷ್ಟ. ಒಳ್ಳೆಯದಾಯ್ತಪ್ಪ, ಬಹಳ ಕಾಲವಾಗಿ ಹೋಯ್ತು ಮನುಜರ ಮಾಂಸವನ್ನು ಮೆಲ್ಲದೆ ಇವತ್ತಿನ ದಿವಸ ನನ್ನ ಕೈಗೆ ಸಿಕ್ಕಿದಂತಹ ಆ ಮಾನವರನ್ನು ಹಿಡಿದು ಮುರಿದು ಬೇಕಾದಂತೆ ತಿಂದು ತೆಗಬೇಕು. ಅದಕ್ಕಾಗಿ ಅವಕಾಶ ಮಾಡುವುದಿಲ್ಲ. ನೋಡೋಣ, ಅತ್ತ ಸಾಗುತ್ತೇನೆ, ನೋಡೋಣ. ರಕ್ಕಸಿ ಇವಳೆ, ನನ್ನ ಯಜ್ಞಕ್ಕೆ ಕಂಟಕ ಪ್ರಾಯಳು ಇವಳೆ. ಹಾಗಾಗಿ ಹೆಣ್ಣು ಮೂಡಿಯನ್ನು ಕೊಂದಬಿಡು. ಆದ್ರೆ ಒಂದು ಸಂದೇಹ ಸ್ವಾಮಿ, ಆಕೆ ಹೆಣ್ಣಲ್ಲವೇ ಕೊಲ್ಲಬಹುದೇ? ಸ್ತ್ರೀ ಹತ್ಯೆ ಬರುವುದಿಲ್ಲವೇ? ಹೆಣ್ಣಿನಲ್ಲಿರ್ಬೇಕಾದಂತಹ ಯಾವುದೇ ಸಲ್ಲಕ್ಷಣ ಅವಳಲ್ಲಿ ಖಂಡಿತ ಇಲ್ಲ. ಅವಳು ಮಾಡುವಂತಹ ದುಷ್ಟ ಕಾರ್ಯದ ಮುಂದೆ ಅವಳು ಹೆಣ್ಣು ಅನ್ನುವುದು ಖಂಡಿತ ಗೌಣವಾಗುತ್ತದೆ. ಈ ಹಿಂದಕ್ಕಾದ್ರೂ ಕೆಲವು ಕತೆ ಗೊತ್ತಿಲ್ವೇ? ಆಪಧರ್ಮವನ್ನೆಲ್ಲವರು ಕೂಡ ಆಚರಿಸಿದ್ದಾರೆ. ಭೃಗುಮಹರ್ಷಿಯ ಪತ್ನಿಯಾದಂತಹ ಪುಲೋಮೆಯನ್ನು ಮಹಾವಿಷ್ಣು ಕೊಲ್ಲಿಲ್ವೇ? ಪರಶುರಾಮ ದೇವರು ತನ್ನ ತಾಯಿಯ ತಲೆಯನ್ನು ಕಡಿಯಿಲ್ವೇ? ತಂದೆಯ ಮಾತಿಗೆ ಬೇಕಾಗಿ ಮೃತ್ಯುವನ್ನು ಪರಮೇಶ್ವರ ದೇವರು ಕೊಲ್ಲಿಲ್ವೇ? ಹಾಗಾಗಿ ಇವಳು ಮಾಡುವಂತಹ ಅನ್ಯಾಯದ ಮುಂದೆ ಇವಳು ಹೆಣ್ಣು ಅನ್ನುವುದನ್ನು ಯಾವುದೇ ರೀತಿಯಾದಂತಹ ಮಮಕಾರ ಬೇಡ, ಕೊಂದು ಬಿಡು.
ವಂಶವನ್ನು ಬೆಳಬೇಕು ಅಂತ ಮನಸ್ಸು ಮಾಡ್ತಾ ಇದ್ದ ಹಾಗೆ ದಷ್ಟ ಪುಷ್ಟರಾದ ಈ ಇಬ್ಬರು ಹುಡುಗರನ್ನು ಕರ್ಕೊಂಡು ಬಂದಿಯಲ್ಲ, ಬಿಡುವುದಿಲ್ಲ. ಈ ಇಬ್ಬರು ಹುಡುಗರನ್ನು ತಿಂದು ಮುಗಿಸುವ. ನೀನು ಒಬ್ಬಳು ಹೆಣ್ಣೇನೆ ಅಲ್ವೇ? ಮತ್ತೆ ನಾರಿ ಕುಲಕ್ಕೆ ನಿನ್ನ ಹೆಮ್ಮಾರಿಯಾಗಿ ವರ್ತಿಸುತ್ತ ನಾರಿ ಕುಲಕ್ಕೆ ತಿಲಕಪ್ರಾಯರು ನಾನು. ನಿನ್ನಂತವಳ ವಿಷಯವನ್ನ ಅರಿತ ನಿನ್ನ ವಧೆಗಾಗಿ ಬಂದವರು ನಾವು. ಅರೆ ಕ್ಷಣದಲ್ಲಿ ನಿನ್ನನ್ನು ಕೊಟ್ಟು ಯಮನೂರಿಗೆ ಗೊತ್ತಿಲ್ಲ ನೋಡು. 1000 ಗಂಡಾರಗಳ ಬಲವುಳ್ಳ ತಾಟಕಿ ನಾನು. ನನ್ನನ್ನು ವಿರೋಧಿಸಿದೆ ಅಂತಾದ್ರೆ ನೀನು ಯಮನಾರಲ್ಲಿ ಮನೆ ಮಾಡಿಕೊಳ್ಬೇಕಾದಿತ್ತು. ಅದಕ್ಕಾಗಿ ಹೇಳ್ತೇನೆ, ನೀವ ದೇವರನ್ನು ನೆನೆದುಕೋ. ನನ್ನ ಹೊಟ್ಟೆ ಸೇರುವ ಸಮಯ ಸನ್ನಿಹಿತವಾಗಿದೆ. ನನ್ನನ್ನು ಕೊಲ್ತೇನೆ.